ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ವಿಶ್ಲೇಷಿತ ಭಟ್. ಎಂದಿನಂತೆ ಇವತ್ತು ಸಹ ನಾನು ಹಾಜರಾಗಿದ್ದೇನೆ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನನ್ನ ಯಾವುದೇ ವಿಡಿಯೋಗಳನ್ನು ತಾವು ತಪ್ಪಿಸ್ಕೊಳ್ಳಲ್ಲ. ಸೊ ತಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ. ಆವಾಗ ನನ್ನ ಈ ವಿಶ್ಲೇಷಣೆಯನ್ನು ತಾವು ನೋಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದು ತಮ್ಮಂಥವರ ಸಹಾಯದಿಂದಲೇ ಹೊರತು ಯಾವುದೇ ರಾಜಕೀಯ ಪಕ್ಷದ ರಾಜಕೀಯ ನಾಯಕರ ಎಂಜಿಲ್ನಿಂದ ಅಲ್ಲ. ನಾವು ರಾಜಕೀಯ ನಾಯಕರ ಎಂಜಿಲನ್ನು ತಿನ್ನಲ್ಲ, ಅವರ ಪರವಾಗಿ ನಗಾರಿ ಬಾರಿಸಲ್ಲ. ಆ ಕಾರಣಕ್ಕಾಗಿ ನಮ್ಮ ಉಸಿರು ನಿಂತಿರುವುದು ತಮ್ಮಂಥವರ ಸಹಕಾರದ ಮೇಲೆ. ತಮ್ಮ ಸಹಕಾರವನ್ನು ನಾನು ಕೋರ್ತೀನಿ. ತಾವು ಸಹಾಯ ಮಾಡಿ, ತಾವು ಕಾಂಟ್ರಿಬ್ಯೂಟ್ ಮಾಡಿ. ಅದು ನನ್ನ ಈ ಧ್ವನಿಯನ್ನು ಓಡಿಸುತ್ತೆ. ಎಸ್, ನಾಳೆ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರಲಿದೆ. ಸೊ ಈಗಾಗಲೇ ಚಟುವಟಿಕೆಗಳು ಪ್ರಾರಂಭ ಆಗಿವೆ. ರಾಜಕೀಯ ಪಕ್ಷದಲ್ಲಿ ಒಳಗಡೆ ತಲ್ಲಣ ಇದೆ. ಅತಂತ್ರವಾದ ಒಂದು ಸರ್ಕಾರ ಬರುವ ಸ್ಥಿತಿ ಬರುತ್ತಾ ಅನ್ನುವ ಪ್ರಶ್ನೆ ಇದೆ. ಇದಕ್ಕಿಂತ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಶಾಸಕರನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನುವ ಸಮಸ್ಯೆ ಪ್ರಾರಂಭ ಆಗಿದೆ. ಆ ಸಮಸ್ಯೆ ಕೂಡ JDS ಕೂಡ ಪ್ರಾರಂಭ ಆಗಿದೆ. ಸೊ ಈ ಕಾರಣಕ್ಕಾಗಿ ಎರಡೂ ಪಕ್ಷಗಳು ತಮ್ಮ ಶಾಸಕರುಗಳನ್ನು ಉಳಿಸಿಕೊಳ್ಳುವ ಕಸರತ್ತನ್ನು ಪ್ರಾರಂಭಿಸಿದ್ದಾರೆ. ಆಪರೇಷನ್ ಕಮಲ ಮತ್ತೆ ಪ್ರಾರಂಭ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ. ಮಾಧ್ಯಮಗಳಿಗೆ ಇದು ಆಪರೇಷನ್ ಕಮಲ ಅನ್ನೋದು ಅನೈತಿಕ ಅಂತ ಕೂಡ ಅನ್ಸಲ್ಲ. ಮಾಧ್ಯಮಗಳು ವಿಜೃಂಭಿಸ್ತಾ ಇದ್ದಾರೆ. ಸೊ BJP ಮತ್ತೆ ಸರ್ಕಾರಕ್ಕೆ ಬರುತ್ತೆ ಅಂತ ನಿನ್ನೆ ನಾವು ಏನಿದ್ರೂ ಸರ್ಕಾರ ಮಾಡ್ತೀವಿ ಅಂತಾರೆ ಅಶೋಕ್ ಅವರು, ಶೋಭಾ ಕರಂದ್ಲಾಜೆ ಅವರು. ಅದು ಮಾಧ್ಯಮಗಳಲ್ಲಿ ವಿಜೃಂಭಿಸ್ತಾ ಇದೆ. BJP ಏನಿದ್ರು ಸರ್ಕಾರ ಮಾಡ್ತಾ ಕಣ್ರಿ, ಸರ್ಕಾರ ಮಾಡ್ತಾರೆ, ಸಂತೋಷ ಅವರಿಗೆ. ಅನೈತಿಕ ರಾಜಕಾರಣದ ಬಗ್ಗೆ ಅವರು ಮಾತಾಡಲ್ಲ. ಎಸ್, ನಾನು ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇಲ್ಲ. ಸಂಜೆ ಒಳಗೆ ಬೆಳವಣಿಗೆ ಏನಾಗುತ್ತೆ ಅನ್ನೋದು ನೋಡೋಣ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಾನು ಇವತ್ತು ಮಾತನಾಡ್ತಾ ಇರುವುದು ಸುಪ್ರೀಂ ಕೋರ್ಟ್ ನಿನ್ನೆ ನೀಡಿದ ಎರಡು ಮಹತ್ವದ ತೀರ್ಪಿನ ಬಗ್ಗೆ. ಎರಡೂ ಕೂಡ ಬಹಳ ಮಹತ್ವವಾದ ತೀರ್ಪುಗಳು. ಈ ದೇಶದ ಜನತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಶದ ಜನತಂತ್ರವನ್ನು ನಾಶಪಡಿಸುವ ಒಂದು ಯತ್ನ ನಡೀತಾ ಇದೆಯಲ್ಲ, ಅದರ ವಿರುದ್ಧ ನೀಡಿರುವ ಎರಡು ತೀರ್ಪುಗಳು. ಇದನ್ನು ಕೂಡ ಮಾಧ್ಯಮಗಳು ಮಾತನಾಡಲ್ಲ, ಗೋಧಿ ಮೀಡಿಯಾಗಳು ಮಾತನಾಡಲ್ಲ, ಕನ್ನಡದ ಮಾಧ್ಯಮಗಳು ಚರ್ಚೆ ಮಾಡಲ್ಲ. ಇದು ಚರ್ಚೆ ಮಾಡಲೇಬೇಕಾದ ವಿಚಾರ. ಒಂದು, ಮಹಾರಾಷ್ಟ್ರದ ಶಿವಸೇನೆ ಸುಪ್ರೀಂ ಕೋರ್ಟ್ನಲ್ಲಿ ಠಾಕ್ರೆ ಬಡಾಯಿನಿಂದ ಸಲ್ಲಿಸಿದ್ದು, ಅವರ ಸರ್ಕಾರ ಹೋಗಿದ್ದು ಹೊಸ ಸರ್ಕಾರದ ರಚನೆಯಾಗಿತ್ತು. ಈ ಬಗ್ಗೆ ಬಹಳ ಮುಖ್ಯವಾಗಿ ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ರಾಜ್ಯಪಾಲರಿಂದ ಈ ಪ್ರಮಾದ ಆಗಿದೆ ಮತ್ತು ರಾಜ್ಯಪಾಲ ಕೋಶಿಯಾರಿ ಅವರು ಏನು ತೀರ್ಮಾನ ತೆಗೆದುಕೊಂಡ್ರು ಅದು ಕಾನೂನು ಬಾಹಿರವಾದದ್ದು. ಬಹಳ ಮಹತ್ವದ ತೀರ್ಪು ಇದು. ಅದರ ಜೊತೆಗೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಏನು ಚೀಫ್ ವಿಪ್ ನೇಮಕದಲ್ಲಿ ಸ್ಪೀಕರ್ ಕೂಡ ತಪ್ಪಿದ್ದಾರೆ ಅನ್ನೋ ಮಾತನ್ನ ಹೇಳಿದೆ. ಆದರೆ ಈಗಿರುವ ಸರ್ಕಾರವನ್ನು ನಾವು ವಜಾ ಮಾಡಲ್ಲ ಅಂತ ಹೇಳಿದೆ. ಮತ್ತೆ ನಾವು ಉದ್ಧವ್ ಠಾಕ್ರೆ ಅವರನ್ನ ಮುಖ್ಯಮಂತ್ರಿಯಾಗಿ ಕೂರಿಸಕ್ಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಯಾರು ಡಿಸ್ಕ್ವಾಲಿಫಿಕೇಶನ್ ಶಾಸಕರ ವಿರುದ್ಧ ಇದೆಯೋ ಅದರ ಬಗ್ಗೆ ಬಹುಬೇಗ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ಮಹಾರಾಷ್ಟ್ರ ವಿಧಾನಸಭೆಯ ಸ್ಪೀಕರ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಇದೊಂದು ಮಹತ್ವದ ವಿಚಾರ. ಏನು ಪ್ರಮಾದ ಎಸಗಿದ ರಾಜ್ಯಪಾಲರು ಅಂದರೆ ಏನ್ರಿ ಅರ್ಥ? ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮಾತು ಕೇಳ್ತಾರೆ. ಸೊ ಅವರ ಪ್ರಮಾದದ ಜವಾಬ್ದಾರಿ ಗೃಹ ಇಲಾಖೆಗೆ ಹೋಗುತ್ತೆ. ಈ ಪ್ರಮಾದದ ಹೊಣೆಗಾರಿಕೆ ಈ ದೇಶದ ಗೃಹ ಸಚಿವರಿಗೆ ಹೋಗುತ್ತೆ. ಅವರು ಈ ಪ್ರಮಾದದ ಹೊಣೆಗಾರಿಕೆಯನ್ನ ಹೊರಲೇಬೇಕು. ಹಾಗೆ ಇನ್ನೂ ಕೆಲವು ಮಾತು ಹೇಳಿದ್ರೆ ನಾನು ಡಿಟೇಲ್ ಆಗಿ ಅದನ್ನ ಹೇಳೋದು ಹೋಗಲ್ಲ. ಏನು ಸುಪ್ರೀಂ ಕೋರ್ಟ್ ತಪರಾಕಿ ಕೊಟ್ಟಿದೆ ಮಹಾರಾಷ್ಟ್ರದ ಹಿಂದಿನ ರಾಜ್ಯಪಾಲ ಕೋಶಿಯವರ ಮೇಲೆ, ಆ ತಪರಾಕಿ ಯಾರಿಗೆ? ಯೋಚನೆ ಮಾಡಿ. ಸೊ ಇದೇ ರೀತಿ ಇನ್ನೊಂದು ತೀರ್ಪು ನಿನ್ನೆ ಬಂದಿದೆ. ಅದು ದೆಹಲಿಗೆ ಸಂಬಂಧಪಟ್ಟದ್ದು. ಅದು ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಅವರಿಗೆ ಎಲ್ಲ ಅಧಿಕಾರವನ್ನು ಕಿತ್ತು ಮೋದಿ ಸರ್ಕಾರ ಕೊಟ್ಟಿತ್ತು. 2015 ಹೊತ್ತಿಗೆ ಅಂತ ಅನಿಸುತ್ತೆ ಕೇಂದ್ರ ಸರ್ಕಾರ ಒಂದು ಸೂಚನೆಯನ್ನ ಹೊರಡಿಸುತ್ತೆ. ಆ ಸೂಚನೆ ಅಥವಾ ಏನು ನೋಟಿಫಿಕೇಶನ್ ಇದೆ ಅದರ ಪ್ರಕಾರ
ದೆಹಲಿಯ ಯಾವುದೇ ಸೇವಾ ವಿಚಾರಗಳಿಗೇನಿವೆ ಅದು ಅದರ ಫೈನಲ್ ಡಿಸಿಷನ್ ಲೆಫ್ಟಿನೆಂಟ್ ಗವರ್ನರ್ದು ಅಂತ ಕೇವಲ ಒಂದು ಆದೇಶವನ್ನು ಅವರು ವಾದ್ಯಾರು ಅವರಿಗೆ ಕೇಜ್ರಿವಾಲ್ ಸರ್ಕಾರ ಕೆಲಸ ಮಾಡದಂತೆ ಮಾಡಬೇಕಾಗಿತ್ತು. ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರ ಸರ್ಕಾರದ ಪ್ರತಿನಿಧಿ, ಚುನಾಯಿತ ಸರ್ಕಾರದ ಅಧಿಕಾರವನ್ನು ಕಿತ್ತು ಅದನ್ನ ಒಬ್ಬ ಅಧಿಕಾರಿ ಕೊಡಲಾಗಿತ್ತು. ಇವತ್ತಿನ ಕೇಂದ್ರ ಸರ್ಕಾರ ಅಧಿಕಾರಿಗಳನ್ನು ನಂಬಿ ಕೆಲಸ ಮಾಡುತ್ತೆ. ಸೊ ಅದರಿಂದ ಆದದ್ದೇನು ಯೋಚಿಸಿ ತಾವು. ಇದಾದ ಮೇಲೆ ಈ ಆದೇಶವನ್ನು ಮೋದಿ ಸರ್ಕಾರ ಹೊರಡಿಸಿದ ಮೇಲೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಕೈಯಲ್ಲಿ ಏನೂ ಉಳಿಲಿಲ್ಲ. ಅವರ ಕೈ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳನ್ನ ನೇಮಕದ ಅಧಿಕಾರವಾಗಲಿ, ವರ್ಗಾವಣೆಯ ಅಧಿಕಾರ ಆಗಲಿ, ಅವರನ್ನು ಶಿಕ್ಷಿಸುವ ಅಧಿಕಾರ ಏನಿದೆ ಅದು ಕೇಜ್ರಿವಾಲ್ ಬಳಿ ಉಳಿಲೇ ಇಲ್ಲ. ಎಲ್ಲವೂ ಕೇಂದ್ರ ಸರ್ಕಾರ ಮಾಡ್ತಿತ್ತು. ಸೊ ನಿನ್ನೆ ಈ ಬಗ್ಗೆ ಕೇಜ್ರಿವಾಲ್ ಮಾತನಾಡಿದ್ರು. ನೀವು ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಕೇಜ್ರಿವಾಲ್ ತಾವು ಅನುಭವಿಸಿದ ನೋವನ್ನು ಹೇಳಿದರು. ಯಾವ ಯಾವ ಇಲಾಖೆಗಳಿಗೆ, ಫಾರ್ ಎಕ್ಸಾಂಪಲ್ ಹೆಲ್ತ್ ಅಂಡ್ ಎಜುಕೇಶನ್ ಅಂದ್ಕೊಳ್ಳಿ, ಹೆಲ್ತ್ ಮತ್ತು ಎಜುಕೇಶನ್ ಕೇಜ್ರಿವಾಲ್ ಅತಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ಸೊ ಈ ಎರಡು ಇಲಾಖೆಗಳ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡವರು ಮತ್ತು ಕೇಂದ್ರ ಸರ್ಕಾರದ ಆದೇಶದಂತೆ ನಡೆಯಬಹುದು. ಆ ಕಾರಣಕ್ಕಾಗಿ ಅವರೇನು ಈ ಮೊಹಲ್ಲಾ ಹಾಸ್ಪಿಟಲ್ ಅಂತ ಮಾಡಿದ್ರು, ಆ ಆಸ್ಪತ್ರೆಗಳಿಗೆ ಔಷಧಗಳ ಸರಬರಾಜು ನಿಂತು ಹೋಯ್ತು. ಯಾಕೆಂದ್ರೆ ಅಧಿಕಾರಿ ಸೈನ್ಯ ಹಾಕ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರು ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಆದಷ್ಟು ಕೇಜ್ರಿವಾಲ್ ಸರ್ಕಾರದ ಮಾನ ಮರ್ಯಾದೆ ಹಾಳಾಗಬೇಕು. ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ಸು ಇಂಪ್ಲಿಮೆಂಟ್ ಆಗಕೂಡುದು. ಸೊ ಆ ಕಾರಣಕ್ಕಾಗಿ ಅವರ ಬಹುತೇಕ ಯೋಜನೆಗಳು ಏನಿವೆ ಕುಂಠ ತೊಡಗಿದವು, ಮೂವೇ ಆಗ್ತಿರ್ಲಿಲ್ಲ. ಬದಲಾವಣೆ ತರ ಹೊರಟಿದ್ರು. ಅತ್ಯದ್ಭುತವಾದ ಶಾಲೆಗಳನ್ನು ನಿರ್ಮಿಸಿದ್ರು, ಸರ್ಕಾರಿ ಶಾಲೆಗಳನ್ನು. ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಯಿಂದ ತೆಗೆದು ಸರ್ಕಾರಿ ಶಾಲೆಗೆ ಹಾಕ್ತಾ ಇದ್ರು. ಹಾಗೆ ಮಹಿಳಾ ಆಸ್ಪತ್ರೆಗಳೇನಿವೆ ಫ್ರೀ ಒಂದು ಹೆಲ್ತ್ ಕೇರ್ ಇತ್ತು. ಆ ಹೆಲ್ತ್ ಕೇರ್ ಯೋಜನೆಗೆ ಅಡ್ಡಿ ಉಂಟಾಗಿತ್ತು. ಈಗ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿದೆ. ಹೇಳಿರೋದು ಮಾತ್ರ ಅಲ್ಲ ಸ್ವಾಮಿ, ಆ ಏನು ನೋಟಿಫಿಕೇಶನ್ ಆದೇಶ ಮೋದಿ ಸರ್ಕಾರ ಹೊರಡಿಸಿತ್ತು ಅದು ಕ್ಯಾನ್ಸಲ್ ಮಾಡಿಸಿ ಆ ಅಧಿಕಾರವನ್ನು ಚುನಾಯಿತ ಸರ್ಕಾರಕ್ಕೆ ಕೊಟ್ಟಿದೆ. ಈ ಎರಡೂ ಕ್ಷೇತ್ರದಲ್ಲಿ ಎರಡೂ ವಿಚಾರಗಳಲ್ಲಿ ಬಹಳ ಮಹತ್ವವಾದ್ದು. ಪ್ರಮಾದ ಎಸಗಿದವರು, ತಪ್ಪು ಎಸಗಿದವರು ಯಾರು? ರಾಜ್ಯಪಾಲರು ಮತ್ತು ಲೆಫ್ಟಿನೆಂಟ್ ಗವರ್ನರ್. ಇಬ್ಬರೂ ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಅವರು ಕೇಂದ್ರದ ಸೂಚನೆಯಂತೆ ಚುನಾಯಿತ ಸರ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹದ್ದು, ಚುನಾಯಿತ ಸರ್ಕಾರವನ್ನು ನಿಯಂತ್ರಿಸುವಂತಹದ್ದು. ಅದರ ಜೊತೆಗೆ ಇನ್ನೊಂದು ಮಹಾರಾಷ್ಟ್ರ ಶಿವಸೇನೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ರಾಜಕೀಯ ಪಕ್ಷಗಳ ಒಳಗೆ ನಡೆಯುತ್ತೆ ಅನ್ನೋದು ರಾಜ್ಯಪಾಲರಿಗೆ ಸಂಬಂಧಪಟ್ಟ ವಿಚಾರನೇ ಅಲ್ಲ. ಈ ಶಿವಸೇನೆ ಗಲಾಟೆಯಲ್ಲಿ ಮಧ್ಯ ಪ್ರವೇಶಿಸಿ ಗಲಾಟೆಯನ್ನೆಲ್ಲ ಒಡೆದ್ರಲ್ಲ ಇವರೇನೆ, ಅದರಲ್ಲಿ ಏನು ಕೆಲಸ ರಾಜ್ಯಪಾಲರಿಗೆ? ಈ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿದೆ. ಅದರಂತೆ ಸೊ ಅಧಿಕಾರಶಾಹಿ ಎಲ್ಲ ನಿಯಂತ್ರಿಸಕ್ಕಾಗಲ್ಲ, ಚುನಾಯಿತ ಜನಪ್ರತಿನಿಧಿಗಳು ತೀರ್ಮಾನವನ್ನು ತಗೋಬೇಕು ಅಂತ ದೆಹಲಿ ಕೇಸ್ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಹೇಳಿದೆ. ಇವೆರಡೂ ಕೂಡ ಬಹಳ ಮಹತ್ವದ ತೀರ್ಪುಗಳಾಗಿವೆ, ಜನತಂತ್ರವನ್ನು ಉಳಿಸುವ ತೀರ್ಪುಗಳಾಗಿವೆ. ಜನಪ್ರತಿನಿಧಿಗಳೇ ಅವರ ಅಧಿಕಾರವನ್ನು ತಿರುಗಿ ಕೊಡುವ ಒಂದು ಸುಪ್ರೀಂ ಕೋರ್ಟ್ ಅಂತಹ ಒಂದು ಕೆಲಸವನ್ನು ಮಾಡಿದೆ. ವಿ ಲವ್ ಟು ಅಪ್ರಿಸಿಯೇಟ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟನ್ನು ಶ್ಲಾಘಿಸಲೇಬೇಕು. ಈ ಎಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಒತ್ತಡದಲ್ಲಿ ಇಂತಹ ಒಂದು ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ ಅನ್ನೋದಿದೆಯಲ್ಲ, ಅದು ಬಹಳ ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೇನೆ. ಅದರ ಜೊತೆಗೆ ಜನತಂತ್ರವನ್ನು ಉಳಿಸುವ ದಿಸೆಯಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಆಗ್ತಾ ಇದೆ. ಯಾಕೆಂದರೆ ಈ ದೇಶದಲ್ಲಿ ಏನಾಗುತ್ತೆ ಗೊತ್ತಿದೆಯೇನ್ರಿ? ಕಣ್ಣು ಬಿಟ್ಕೊಂಡು ನೋಡ್ರಿ ಸ್ವಾಮಿ, ಈ ದೇಶದಲ್ಲಿ ಏನಾಗ್ತಿದೆ? ಎಲ್ಲ ಜನತಾಂತ್ರಿಕ ಮೌಲ್ಯಗಳು ನಾಶ ಆಗ್ತಿವೆ. ಈ ಕರ್ನಾಟಕದಲ್ಲೇನೆ ಈ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನ ಬಂದರೆ, ಅಬ್ದುಲ್ ಬರೆದಿದ್ರೆ ಅವರನ್ನೆಲ್ಲ ಎತ್ತಾಕಿಕೊಂಡು ಹೋಗಿ ಕೆಲಸ ನಡೆಯುತ್ತಿರೋದು ನನಗೆ ಯಾವುದೇ ಅನುಮಾನ ಒಕ್ಕಟ್ಟಿಲ್ಲ. ಇದನ್ನು ಸಂಭ್ರಮಿಸ್ತಾರೆ ಮಾಧ್ಯಮಗಳು, ಇದನ್ನು ಸಂಭ್ರಮಿಸ್ತವೆ BJP ಅವರು.
ಆ ಒಂದು ದುರಹಂಕಾರದಿಂದ ಶೋಭಾ ಕರಂದ್ಲಾಜೆನೇ ಮಾತಾಡಿದ್ರು, ಯಾರು ಎಟ್ಟೆ ಬರಲಿ ನಾವೇ ಸರ್ಕಾರ ಮಾಡ್ತೀವಿ. ಈ ಮಾತೆ ಮಹಾನ್ ಜನತಂತ್ರ ವಿರೋಧಿಯಾದವರು. ಇಂತಹ ಮಾತನಾಡುವವರು ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಲಾಯಕ್ಕಲ್ಲ, ನಾಲಾಯಕ್. ಇರುವೆ ಈ ಸ್ಥಿತಿ ಬಂದು ತಲುಪಿದೆ. ಎರಡು ವಿಚಾರಗಳ ಬಗ್ಗೆ ಹೇಳಿದ್ದೀನಿ. ಇನ್ನೇನು ಬೆಳವಣಿಗೆ ಆದರೆ ಮತ್ತೆ ತಮ್ಮ ಹತ್ರ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೇನೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ, ಕಾಂಟ್ರಿಬ್ಯೂಟ್ ಮಾಡಿ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಸಹಾಯ ಅಲ್ಲ, ತಮ್ಮ ಆಶೀರ್ವಾದ ಹಾಗೇನೆ ತಮ್ಮ ಪ್ರೀತಿ ಸ್ನೇಹ ಇರಲಿ ನನಗೆ. ಆ ಮೂಲಕ ನಾನು ಸ್ವತಂತ್ರವಾಗಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.